ಹಲೋ ಎವ್ರಿವನ್, ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಹಳ್ಳಿ ಶೈಲಿಯಲ್ಲಿ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಅದ್ಭುತವಾದ ರುಚಿಯಲ್ಲಿರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಸೇಮ್ ಟೊಮೊಟೊ ಉಪ್ಪಿನಕಾಯಿ ಇದ್ದಂಗೆ ಇರ್ತೈತೆ. ಅಷ್ಟೊಂದು ರುಚಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತೈತೆ. ಸೊ ಮಾಡೋದು ಯಾವ ರೀತಿ ಅನ್ನೋದು ನೋಡೋಣ. ಫಸ್ಟ್ ಇಲ್ಲಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು 8 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಈ ಟೊಮೊಟೊ ಗೊಜ್ಜಲ್ಲಿ ಎಣ್ಣೆ ಎಷ್ಟು ಜಾಸ್ತಿ ಇದ್ದರೆ ಅಷ್ಟೊಂದು ಟೇಸ್ಟಾಗಿರ್ತೈತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ರಿ. ಈಗ ಎಣ್ಣೆ ಸ್ವಲ್ಪ ಸೇರಿಸಿ ಅದು ಬಿಸಿ ಆದಮೇಲೆ ನಂತರ ಇಲ್ಲಿ 1/4 ಟೇಬಲ್ ಸ್ಪೂನು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ 2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬ್ಲ್ಯಾಕ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಡ್ರಿ. ಅದು ಸೀದೋದ್ರೆ ಒಂಥರ ಕಹಿ ಬರ್ತೈತೆ. ಅದಕ್ಕೆ ನೀವು ಸ್ವಲ್ಪ ಅದು ಫ್ರೈ ಆಗೋ ಥರ ಮಾತ್ರ ಮಾಡ್ಕೊಳ್ರಿ. ನೋಡಿರಿ, ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅದು ಕೂಡ ಎಲ್ಲ ಚೆನ್ನಾಗಿ ಚಿಟಪಟ ಅಂತಿದೆ. ನಂತರ ಇಲ್ಲಿ 1 ಟೇಬಲ್ ಸ್ಪೂನು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿರಿ, ಈಗ ಅದು ಕೂಡ ಎಲ್ಲ ಚಿಟಪಟ ಅಂದಮೇಲೆ ಅದನ್ನು ಕೂಡ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ 1 ಸೆಕೆಂಡ್ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಲ್ಲಿ ಸೇರಿಸ್ತಾ ಇರೋದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ. ನೋಡಿರಿ, ಈಗ ಅದು ಕೂಡ ಎಲ್ಲ ಚೆನ್ನಾಗಿ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ನಂತರ ಇಲ್ಲಿ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೀವು ದೋಸೆ ಚಪಾತಿಗಂತೂ ಈ ಟೊಮೊಟೊ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೈತೆ. ಇಲ್ಲ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಕಾಂಬಿನೇಷನ್ ಆಗಿ ಒಳ್ಳೆ ಟೇಸ್ಟಾಗಿರ್ತೈತೆ. ನೀವು ಒಂದು ಸರಿ ಟ್ರೈ ಮಾಡಿರಿ. ಮತ್ತು ಪದೇ ಪದೇ ನಿಮ್ಮ ಮನೇಲಿ ಕೇಳಿ ಕೂಡ ಮಾಡಿಸ್ಕೊತಾರೆ. ಅಷ್ಟೊಂದು ರುಚಿಯಾಗಿ ಬರ್ತೈತೆ ಇದು. ನಿಮ್ಗೆ ಯಾವಾಗಾದರೂ ಬಾಯಿ ಕಹಿ ಆದಾಗ ಇಲ್ಲ ಹುಷಾರಿಲ್ಲದ ಟೈಮಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ತುಂಬಾ ಬಾಯಿಗೆ ಒಳ್ಳೆ ಟೇಸ್ಟ್ ಸಿಗ್ತೈತೆ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರ್ತೈತೆ ಈ ಗೊಜ್ಜು. ನೀವು ಒಂದು ಸರಿ ಟ್ರೈ ಮಾಡಿರಿ. ನೋಡಿರಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಂತರ ಇಲ್ಲಿ ನಾನು ಒಂದು ಹಣ್ಣಾಗಿರೋ ಒಂದು 5 ಟೊಮೊಟೊನ ಚೆನ್ನಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇಲ್ಲಿ ತೊಳೆದು ಅದನ್ನು ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ಸೆಕೆಂಡ್ ಹಾಗೆ ಕೈ ಆಡಿಸ್ರಿ. ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಗೊಜ್ಜಿಗೆ ನೀರು ಹಾಕ್ದಿರ ಮಾಡೋದು ತುಂಬಾ ಟೇಸ್ಟ್ ಇರ್ತೈತೆ. ಒಂದೇ ಒಂಚೂರು ನೀರು ಸೇರಿಸಲ್ಲ, ಬರೀ ಎಣ್ಣೆಲೇ ಫ್ರೈ ಆಗಬೇಕು ಟೊಮೊಟೊ ಎಲ್ಲ. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಹಾಗೆ ಸ್ವಲ್ಪ ಹೊತ್ತು ಒಂದು 1/2 ಅವರ್ ಆದರೂ ಬೇಯಬೇಕು. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕಲ್ವ, ಅದಕ್ಕೆ 1/2 ಅವರ್ ಆದರೂ ಟೈಮ್ ಹಿಡಿಯುತ್ತೆ. ಈಗ ನಂತರ ಇಲ್ಲಿ 1 ಟೇಬಲ್ ಸ್ಪೂನು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿರಿ, ನಂತರ ಇಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ಬೆಂದಿದೆ. ಇನ್ನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದು. ನೀವು ನೋಡ್ತಾ ಇದ್ದೀರಿ, ಇನ್ನೂ ಸ್ವಲ್ಪ ಹಾಗೆ ಇದೆ ಟೊಮೊಟೊ ಕಾಯಿನೇ. ಅದು ಕೂಡ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ನಂತರ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ. ನೀವು ಕೂಡ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ಬಿಡ್ರಿ, ಬೇಗ ಬೆಂದೋಗ್ತೈತೆ. ನೋಡಿರಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ. ಈ ರೀತಿ ಎಲ್ಲ ಸಾಫ್ಟಾಗಿ ಹೋಗಬೇಕು. ಅದು ಒಂದು ಉಪ್ಪಿನಕಾಯಿನ ಟೇಸ್ಟೇ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿರ್ತೈತೆ. ಈ ಟೈಮಲ್ಲಿ ನಾನು ಎಲ್ಲ ಬೆಂದಿರೋ ಟೈಮಲ್ಲಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಅನುಗುಣವಾಗಿ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡ್ರಿ. ಇದನ್ನು ಲಿಡ್ ಕ್ಲೋಸ್ ಮಾಡಿರಿ. ನೋಡಿರಿ, ಈಗ 2 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿರಿ, ಟೊಮೊಟೊಗೆ ಹಾಕಿರೋ ಸಾಂಬಾರು ಪೌಡ್ರು ಮತ್ತು ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿದೆ. ಸೊ ಇಷ್ಟೇ ನಮ್ಮ ರುಚಿಯಾದ ಹಳ್ಳಿ ಶೈಲಿಯ ಟೊಮೊಟೊ ಗೊಜ್ಜು ರೆಡಿ ಆಯಿತು. ನೀವು ದೋಸೆ ಚಪಾತಿಗಂತೂ ಒಂದ್ಸರಿ ಟ್ರೈ ಮಾಡಲೇಬೇಕು. ಇದು ಅಷ್ಟೊಂದು ಸಖತ್ತಾಗಿ ಕಲರ್ಫುಲ್ಲಾಗಿ ಕೂಡ ಇರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಇದು ಬೆಳಗ್ಗೆ ನಾಷ್ಟಾಗೂ ಕೂಡ ನೀವು ಮಾಡ್ಕೊಬಿಡ್ಬೋದು. ಅಷ್ಟೊಂದು ಈಸಿಯಾಗಿ ಮಾಡ್ಬೋದು. ಟೈಮು ಕೂಡ ಬೇಗನೆ ಸೇವ್ ಆಗ್ತೈತೆ. ನೀವು ಒಂದೇ ಒಂದು ಸರಿ ಟ್ರೈ ಮಾಡಿರಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ಪುಟ್ಟ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.